ಇಂದು ನಾವು ನಮ್ಮ ಶಾಲೆಯಲ್ಲಿ ಸಂಭ್ರಮ ಶನಿವಾರವನ್ನು ಹಮ್ಮಿಕೊಂಡಿದ್ದೇವೆ. ಸಂಭ್ರಮ ಶನಿವಾರದ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯದ ದುಷ್ಪರಿಣಾಮಗಳ ಬಗ್ಗೆ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸುತ್ತೇವೆ. ಪ್ಲಾಸ್ಟಿಕ್ ಎಂದರೆ ಮಾನವನ ಕೈಚಳಕದಿಂದ ತಯಾರಾಗಿದೆ. ನಾವು ಬೆಳಗ್ಗೆ ಎದ್ದು ರಾತ್ರಿ ಮಲಗುವವರೆಗೂ ಪ್ಲಾಸ್ಟಿಕ್ ಅನ್ನು ಬಳಸುತ್ತಿದ್ದೇವೆ. ಏಕೆಂದರೆ ಪ್ಲಾಸ್ಟಿಕ್ ಬಳಸುವುದರಿಂದ ನಮಗೆ ಹಲವಾರು ಪರಿಣಾಮ ಉಂಟು ಮಾಡುತ್ತದೆ. ಆದ್ದರಿಂದ ನಾವು ಪ್ಲಾಸ್ಟಿಕ್ ಅನ್ನು ನಿಷೇಧಿಸಬೇಕು. ಏಕೆಂದರೆ ನಮಗಲ್ಲದೆ ನಮಗೋಸ್ಕರವಲ್ಲದೆ ಪ್ರಾಣಿ ಪಕ್ಷಿ ಪರಿಸರಕ್ಕೋಸ್ಕರವಾದರೂ ಪ್ಲಾಸ್ಟಿಕ್ ಅನ್ನು ನಿಯಂತ್ರಿಸಬೇಕು. ಪ್ಲಾಸ್ಟಿಕ್ ಮಾಲಿನ್ಯದಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಏಕೆಂದರೆ ನಾವು ಪ್ಲಾಸ್ಟಿಕ್ ಅನ್ನು ಬಳಸಿ ಅಲ್ಲಲ್ಲೇ ಕಸದ ಬುಟ್ಟಿಯಲ್ಲಿ ಹಾಕುತ್ತಿಲ್ಲ, ಅಲ್ಲಲ್ಲೇ ಬಿಸಾಡುತ್ತಿದ್ದೇವೆ. ಆದ್ದರಿಂದ ಪ್ರಾಣಿ ಪಕ್ಷಿಗಳು ಮತ್ತು ಪರಿಸರಕ್ಕೆ ಹಾನಿ ಉಂಟಾಗಿ ಪ್ರಾಣಿ ಪಕ್ಷಿಗಳು ಸತ್ತು ನಾಶವಾಗುತ್ತವೆ ಮತ್ತು ಮರಗಳು ಒಣಗಿ ಬಾಡುತ್ತಿವೆ. ಆದ್ದರಿಂದ ನಾವು ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಯಬೇಕು. ಪ್ಲಾಸ್ಟಿಕ್ ಮಾಲಿನ್ಯದಿಂದ ಜಲ ಮಾಲಿನ್ಯ. ಪ್ಲಾಸ್ಟಿಕ್ ಅನ್ನು ನಾವು ಪರಿಸರದ ಒಳಗೆ ಹಾಕುವುದಲ್ಲದೆ ನೀರಿನೊಳಗೂ ಸಹ ಕಲುಷಿತ ಮಾಡುತ್ತಿದ್ದೇವೆ. ನದಿಗಳ ಪಕ್ಕ ಒಂದು ಕಾರ್ಖಾನೆಗಳನ್ನು ನಿರ್ಮಿಸಿ ಅದರಲ್ಲಿನ ಕೆಟ್ಟ ನೀರನ್ನು ಶುದ್ಧವಾದ ನೀರಿಗೆ ಹಾಕಿ ಕಲುಷಿತ ಮಾಡುತ್ತಿದ್ದೇವೆ. ಇದರಿಂದ ಜಲಮಾಲಿನ್ಯ ಉಂಟಾಗುತ್ತಿದೆ. ಆದ್ದರಿಂದ ಜಲಮಾಲಿನ್ಯ ಉಂಟಾಗುವುದರಿಂದ ನೀರಿನಲ್ಲಿ ವಾಸ ಮಾಡುವ ಮೀನುಗಳು ಮತ್ತು ಕಪ್ಪೆಗಳು ಸತ್ತು ಹೋಗುತ್ತಿವೆ. ಆದ್ದರಿಂದ ನಾವು ಪ್ಲಾಸ್ಟಿಕ್ ಅನ್ನು ನಿಷೇಧಿಸಬೇಕು. ಪ್ಲಾಸ್ಟಿಕ್ ಮಾಲಿನ್ಯದಿಂದ ವಾಯು ಮಾಲಿನ್ಯ. ನಾವು ಪರಿಸರವಲ್ಲದೆ ಜಲ ಮಾಲಿನ್ಯವಲ್ಲದೆ ವಾಯು ಮಾಲಿನ್ಯವೂ ಸಹ ಉಂಟು ಮಾಡುತ್ತಿದ್ದೇವೆ. ವಾಯು ಮಾಲಿನ್ಯವು ಪ್ಲಾಸ್ಟಿಕ್ ಸುಡುವುದರಿಂದ ಅದರಿಂದ ಸುಡುವ ಕೆಟ್ಟ ಹೊಗೆಯು ಶುದ್ಧವಾದ ಗಾಳಿಗೆ ಸೇರಿಕೊಂಡು ಕಲುಷಿತವಾಗಿ ವಾಯು ಮಾಲಿನ್ಯ ಉಂಟಾಗುತ್ತಿದೆ. ವಾಯು ಮಾಲಿನ್ಯವಾಗುವುದರಿಂದ ನಮಗೆ ಶ್ವಾಸಕೋಶ ತೊಂದರೆ ಮತ್ತು ಉಸಿರಾಟದ ತೊಂದರೆ ಹೆಚ್ಚಾಗಿ ಕಂಡುಬರುತ್ತಿವೆ. ಕ್ಯಾನ್ಸರ್ನಂತಹ ಹಲವಾರು ಮಾರಣಾಂತಿಕ ರೋಗಗಳು ಪ್ಲಾಸ್ಟಿಕ್ನಿಂದ ನಮಗೆ ತೊಂದರೆಯಾಗುತ್ತಿದೆ. ನಮಗಲ್ಲದೆ ಪ್ರಾಣಿ ಪಕ್ಷಿಗಳು ಮತ್ತು ಗಿಡ ಮರಗಳು ಪರಿಸರಕ್ಕೆ ಹೆಚ್ಚು ತೊಂದರೆಯಾಗುತ್ತಿದೆ. ಪ್ಲಾಸ್ಟಿಕ್ನಿಂದ ಪರಿಸರದ ಸೌಂದರ್ಯ ಹಾಳುವಾಗುತ್ತಿದೆ. ಆದ್ದರಿಂದ ನಾವು ಪ್ಲಾಸ್ಟಿಕ್ ಅನ್ನು ನಿಯಂತ್ರಿಸಬೇಕು. ನಾವು ಪ್ಲಾಸ್ಟಿಕ್ ಅನ್ನು ಬಳಸುವುದರಿಂದ ಹೆಚ್ಚು ದುಷ್ಪರಿಣಾಮಗಳು ಉಂಟಾಗುತ್ತವೆ. ಅದಲ್ಲದೆ ಈಗ ಹೋಟೆಲ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಯಾವುದೇ ಊಟಗಳಲ್ಲೂ ಸಹ ಪ್ಲಾಸ್ಟಿಕ್ ಕಟ್ಟೆಯನ್ನೇ ಬಳಸುತ್ತಿದ್ದಾರೆ. ಅದರಿಂದ ನಮಗೆ ಕ್ಯಾನ್ಸರ್ ತುಂಬ ಹೆಚ್ಚಾಗಿ ಬರುತ್ತಿದೆ. ಮತ್ತು ನಾವು ತರಕಾರಿಗಳು, ಹಣ್ಣುಗಳು ಮತ್ತು ಯಾವುದೇ ಒಂದು ವಸ್ತುಗಳನ್ನು ಮಾರುಕಟ್ಟೆಯಿಂದ ತರುವಾಗ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನೇ ಮತ್ತು ಬಳಸುತ್ತಿದ್ದಾರೆ. ಅದರಿಂದ ನಾವು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಬಳಸಿ ಆಚೆಗಡೆ ಬಿಸಾಡುತ್ತಿದ್ದೇವೆ. ಅದರಿಂದ ಪ್ರಾಣಿ